ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಮಕ್ಕಳಿಗೆ ಟ್ರಿಪ್ ಇಟ್ಟಿದ್ರು, ನಾವು ಕಳಿಸ್ಲಿಲ್ಲ. ಯಾಕಂದರೆ ಅದೇ ಏನೋ ಒಂಥರ ಫೀಲ್, ನನಗೆ ಎಲ್ಲೋ ಹೋಗೋಕ್ಕೆ ಕಳ್ಸೋಕ್ಕೆ ಭಯ ಆಗುತ್ತೆ. ನಮ್ಮ ಜೊತೆಗೆ ಇರಲಿ ಅಂತ ನಾವೇ ಫಂಡೋಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ಬಿಟ್ಟಾಗ 8 ಕಾಲಾಗಿತ್ತು. ಬೆಳಗ್ಗೆ ಟಿಫನ್ ಇರಲ್ಲ ಅಂದ್ರಲ್ಲಿ, ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಉಪ್ಪಿಟ್ಟು ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ದುರ್ಗದ ಹತ್ರ ಹಿರಿಯೂರು ಬರುತ್ತಲ್ಲ, ಅಲ್ಲಿ ಇದು ನಮ್ಮ ದಾವಣಗೆರೆಯಿಂದ ಅಲ್ಲಿಗೆ 110 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಗುಟ್ಟ ಬೆಟ್ಟ ಕೋಟೆಗೆ ನೋಡ್ಕೊಂಡೆಲ್ಲ ಹೋದ್ವಿ. ಫಂಡೋಸಿಗೆ ಹೋಗೋಷ್ಟೊಳಗೆ ನಮಗೆ ಕರೆಕ್ಟಾಗಿ 9:45 ಆಗಿತ್ತು. ಹೋಗೋಷ್ಟೊಳಗೆ ಎಂಟ್ರೆನ್ಸಿಗೆ ಈ ಥರ ಇರುತ್ತೆ. ಅಲ್ಲಿ ಅದಾದಮೇಲೆ ಟಿಕೆಟಿಗೆ ಒಬ್ಬರಿಗೆ 900 ರೂಪಾಯಿ, ದೊಡ್ಡವರಿಗೆ, ಚಿಕ್ಕವರಿದ್ದರೆ ಅವರಿಗೆ 600 ರೂಪಾಯಿ, 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಅಂತಾರೆ. ಫಂಡು ಸಿಗೋದ್ರೆ ಎಲ್ಲ ಕಡೆ ಎಲ್ಲೇ ಹೋದ್ರೂ ಗಣಪನ ಪೂಜೆ ಮಾಡಲೇಬೇಕಲ್ವ. ಗಣಪನ ಕೈ ಮುಗಿದು ಅಲ್ಲಿ ಎಲ್ಲ ನೋಡ್ಕೊಂಡು, ಅಲ್ಲಿ ಗಿಡಗಳಿಂದ ಟೈರಿಂದ ಎಲ್ಲ ಸ್ವಲ್ಪ ಶೋಗೆ ಚೆನ್ನಾಗಿ ಮಾಡಿದ್ರು. ಇದ್ರ ಹೆಸರು ರಾಮ ಅಂತ. ಎಷ್ಟು ಚೆನ್ನಾಗಿ ರಾಮ ಬಾ ಕೂರು ಅಂತಂದು ಸೂರ್ಯಕಾಂತಿ ಹಾಕಿದರೆ ಎಷ್ಟು ಚೆಂದ ಬಂದು ಕೂರುತ್ತೆ. ಎಲ್ಲ ಪಕ್ಷಿಗಳಲ್ಲಿ ಪ್ಯಾರೆಟ್ನ ಸಾಕಿದ್ದಾರೆ. ಆ ಪ್ಯಾರೆಟ್ ಏನು ಮಾಡುತ್ತೆ ಅಂದರೆ, ಎಲ್ಲ ಏನಾದರೂ ಸೂರ್ಯಕಾಂತಿ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಬಂದು ಕೂರು ಹಾರುತ್ತೆ. ಅಲ್ಲಿ ಗ್ರೀನ್ ಫುಲ್ಲಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಪ್ಲೇಸ್ ನೋಡೋಕ್ಕೆ. ಅದು ನೋಡೋಕ್ಕೆ ಖುಷಿ. ಪಕ್ಷಿಗಳ ಜೊತೆಗಂತೂ ಆಟಾಡಿದ್ದ ಆ ಫೀಲ್ ನನಗೆ ತುಂಬಾ ಚೆನ್ನಾಗಿತ್ತು. ನೋಡಿ, ಸೂರ್ಯಕಾಂತಿ ಆಗಿದ್ದೀನಿ ಎಷ್ಟು ಚೆನ್ನಾಗಿ ಬಂದು ತಾನೇ ಕೂರ್ತಿತ್ತೆಲ್ಲ ತೆಗೆದು ಮತ್ತು ಅಲ್ಲಿರೋರೆಲ್ಲರೂ ಸಪೋರ್ಟಿಂಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೊಂಥರ ಖುಷಿ. ಪಕ್ಷಿಗಳ ಜೊತೆಗೆ ನಾವು ಆಟಾಡ್ತಾ ಇರೋದಂದರೆ ಅದೊಂದು ಖುಷಿ. ನನ್ನ ಚಿಕ್ಕ ಮಗಳಂತೂ ಅದನ್ನು ಕೂರಿಸ್ಕೊಳ್ಳೇ ಇಲ್ಲ. ಅವಳಿಗೊಂಥರ ಭಯ, ಬೇಡ ಅಂತ ಹೇಳಿದ್ಲು. ಆಮೇಲೆ ಚಾರ್ಲಿ ಚಾಂಪಿಯನ್ ಒಂದು ಸ್ಟ್ಯಾಚು ಇತ್ತು, ಅದ್ರ ಮುಂದೆ ಸುಮ್ಮನೆ ನಾನು ಹತ್ರ ಕ್ಲಿಕ್ ಮಾಡ್ಕೊಂಡೆ. ಇದು ಸೈಕಲ್ ರೈಡಿಂಗಿಂದು. ಚೆನ್ನಾಗಿ ತುಳಿಯೋಕ್ಕೆ ಬಂದರೆ ಅದು ಫುಲ್ಲು ಮೂವ್ ಆಗುತ್ತೆ, ತುಳಿಯೋಕ್ಕೆ ಬರಲಿಲ್ಲ ಅಂದರೆ ಬರೋಲ್ಲ. ಇದು ಕಪಲ್ ಸೈಕಲ್ ಆಡೋದ್ವಿ. ಅಪ್ಪ ಮಧ್ಯಕ್ಕೆ ಹೋಗೋಷ್ಟೊಳಗೆ ತುಂಬಾ ಭಯ ಆಯಿತು. ಯಾಕಂದರೆ ಅವ್ರಿಗೂ ತುಳಿಯೋಕ್ಕಾಗ್ತಿಲ್ಲ, ನನಗೂ ತುಳಿಯೋಕ್ಕಾಗ್ತಿಲ್ಲ. ಅದು ಮೂನೇ ಆಗ್ತಿರಲಿಲ್ಲ. ಅಷ್ಟು ಒಂಥರ ಭಯ. ಕೆಳಗೆ ನೋಡಿದರೆ ಒಂಥರ ಪಾತಾಳ ನೋಡ್ದಂಗಿತ್ತು. ಆದರೂ ಒಂಥರ ಥ್ರಿಲ್. ಇವೆಲ್ಲ ಒಂಥರ ಆಟಗಳು ಚೆಂದ. ಮಕ್ಳ ಜೊತೆ ನಾವು ಮಕ್ಳ ಥರ ಆಡೋದೇ ಒಂಥರ ಖುಷಿ. ಅವ್ರ ಜೊತೆ ನಾವು ಎಂಜಾಯ್ ಮಾಡಿದ್ವಿ. ಯಾಕಂದರೆ ಟ್ರಿಪ್ಪಿಗೆ ಕಳಿಸಿರಲಿಲ್ಲ, ಅವರು ಎಂಜಾಯ್ ಮಾಡಲಿ, ನಾವು ಎಂಜಾಯ್ ಮಾಡೋಣ ಅಂತ. ಇದು ಜಿಪ್ ಲೈನು. ನಾನು ಫೋನ್ ಹಿಡ್ಕೊಂಡು ಆಕಾಶದಲ್ಲಿ ತೇಲ್ತಾ ಇದ್ದೀನಿ, ಗಾಳಿಪಟ ಥರ ಅಂತ ಅನ್ನಿಸ್ಬಿಡ್ತು. ಅದೊಂಥರ ಖುಷಿ ಇತ್ತು. ನೀವು ಯಾರಾದರೂ ಹಿರಿಯೂರ ಹತ್ರ ಬಂದರೆ ಫಂಡಸಿಗೆ ಬನ್ನಿ, ಒಂದು ಖುಷಿ ಪಡಿ. ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ. ಆಮೇಲೆ ನಾವು ಹೋಗೋ ಟೈಮಲ್ಲೇ 2 ಸ್ಕೂಲಿಂದ ಮಕ್ಕಳು ಬಂದಿದ್ದರು. ಅವ್ರ ಜೊತೆ ಮಕ್ಳ ಜೊತೆ ನಾವು ಮಕ್ಕಳಾಗಿದ್ದು ಇನ್ನೂ ಖುಷಿ ಇತ್ತು. ಅವ್ರ ಜೊತೆಗೆ ಆಟಾಡಿದ್ದು ನನಗೊಂಥರ ಖುಷಿ ಆಯ್ತು. ನಮ್ಮ ಮಕ್ಳ ಜೊತೆ ಆ ಮಕ್ಳ ಜೊತೆಗೆಲ್ಲ ಥರ ಖುಷಿ ನನಗಂತೂ. ಇದು ಸ್ವಿಮ್ಮಿಂಗ್ ಪೂಲ್, ಇದು ಏನು ವಾಟ್ರ್ ಪಾರ್ಕ್ ಅಂತಲೇ. ಇದು ವಾಟ್ರ್ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಇದು ಕ್ಲೈಮೇಟಲ್ಲಿ ಒಂಥರ ಶೀತನೂ ಆಗ್ಬೋದು, ಬಟ್ ಬೇಸಿಗೆಯಲ್ಲಾದರೆ ಚೆನ್ನಾಗೆ. ಬಟ್ ನಾವು ಈಗ ಹೋಗಿದ್ವಿ. ಇದು ಮತ್ತು ತುಂಬ ಚೆನ್ನಾಗಿತ್ತು. ಅಂದರೆ ಮೇಲಿಂದ ಥ್ರಿಲ್ಲಾಗಿ ಬಂದು ಆಟಾಡೋದು. ಇದು ದೊಡ್ಡೋರಿಗಂತ ಸ್ವಿಮ್ಮಿಂಗ್ ಫುಲ್ಲು. ಆಮೇಲೆ ಬೀಚಿಗೆ ಹೋದರೆ ಬೀಚಿಂಗ್ ಫೀಲಿಂಗ್ ಇರಲಿ ಅಂತ ಬೀಚಿಂಗ್ ಥರದ್ದು ಒಂದು ಫೀಲ್ ಮಾಡಿದ್ದಾರೆ. ಇದು ಆಮೇಲೆ ಊಟ ಮಧ್ಯಾಹ್ನಕ್ಕೆ ಒಂದು ಪಾಯಸ, 2 ಥರ ಪಲ್ಯ, ಚಪಾತಿ, ಅನ್ನ ಸಾಂಬಾರು ಮತ್ತು ಶೇಂಗಾ ಕೊಡ್ತಾರೆ. ನನ್ನ ಮಗಳು ಅಲ್ಲಿ ಬಂದಿರೋ ಫ್ರೆಂಡ್ನ ಮಾಡ್ಕೊಂಬಿಟ್ಟು ಅವ್ರ ಜೊತೆಗೆ ಆಟಾಡ್ತಾ ಇದ್ಲು. ಪಾಪ ಅವಳಿಗೆಲ್ಲ ನೀರಿಂದ ಅಂದರೆ ಭಯ, ನಡುಗ್ತಾ ಇದ್ಲು ಅಂತ ನಾವು ಬೇರೆ ಆಟ ಆಡಿಸ್ತಿದ್ದೆ. ಆಮೇಲೆ ಅಲ್ಲಿ ರನ್ನಿಂಗ್ ಡ್ಯಾನ್ಸಿಂದು ಇದೆ, ಮ್ಯೂಸಿಕ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ತಾ ಇರೋದೆ ತುಂಬ ಚೆನ್ನಾಗಿತ್ತು. ಅದೊಂಥರ ಥ್ರಿಲ್ಲಾಗಿತ್ತು. ಆಮೇಲೆ ಅಲ್ಲಿ ಮಕ್ಕಳನ್ನ ಬಿಡೋಲ್ಲ ಆಟಾಡೋಕ್ಕೆ, ದೊಡ್ಡದು ಆಟೋದಕ್ಕೆ ಅಂತ ಅಂದರು. ಹಂಗಾಗಿ ನಾನೇ ಕೂರಿಸ್ಕೊಂಡು ಅವಳಿಗೆ ಅದನ್ನು ಆಟಾಡಿಸಿದ್ದೆ. ಅವಳಿಗೊಂಥರ ಖುಷಿ, ನಾನು ಎಲ್ಲೋ ತೇಲ್ತಾ ಇದ್ದೀನೇನೋ ಅಂತ ಅಷ್ಟು ಫೀಲ್ ಆದ್ಲು. ಆಮೇಲೆ ಅಲ್ಲಿ ಸಪ್ರೇಟಾಗೆಲ್ಲ ನಮ್ಮದು ಲಾಕರ್ ಇದೆ. ಅಲ್ಲಿ 200 ರೂಪೀಸ್ ತಗೊತಾರೆ ನಮ್ಮದೇ ಲಾಕರ್. ಇಲ್ಲ ನಾವು ಹಂಗೆ ಇಡ್ತೀವಿ ಅಂದರೂ ಓಕೆ. ಮತ್ತು ನೀಟಾಗಿದೆ. ಒಂದು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಒಂದು ರೀಲ್ಸ್ ರೆಡಿ ಮಾಡ್ಕೊಂಡು ವಾಪಸ್ ಬಿಟ್ವಿ ನಾವು. 5 ಗಂಟೆ ಆಗಿತ್ತು. ಬಿಟ್ಟಾದ್ಮೇಲೆ ನಮ್ಮ ಆರಾಧ್ಯ ದೈವ ಹಿರಿಯೂರಲ್ಲೇ ನಮ್ಮ ಬಾಬಾವ್ರು ಇದ್ದಾರೆ. ಆ ಬಾಬಾವ್ರ ಕೈ ಮುಗಿದು ದರ್ಶನ ಪಡ್ಕೊಂಡು ನಮ್ಮ ದಾವಣಗೆರೆಗೆ ಜರ್ನಿ ವಾಪಸ್ ಆಯಿತು. ಇಷ್ಟು ಇತ್ತು ನನ್ನ ದಿನ. ಹೇಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಹೋಗೋಂಗಿದ್ರೆ ಫಂಡಸಿಗೆ ಹೋಗಿ ಬನ್ನಿ ಹಿರಿಯೂರ ಹತ್ರ. ತುಂಬ ಚೆನ್ನಾಗಿತ್ತು. ಯಾವುದೇ ಪ್ರಮೋಷನ್ದು ವಿಡಿಯೋ ಅಲ್ಲ ಇದು. ನನ್ನ ಜೀವನದಲ್ಲಿ ನನ್ನ ಇವತ್ತಿನ ದಿನ ಹೆಂಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.